ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸೋಮನಾಥ ಮಂದಿರದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಸೋಮನಾಥ ಲಿಂಗ. ಅಷ್ಟೇ ಅಲ್ಲ, ಜ್ಯೋತಿರ್ಲಿಂಗಗಳ ಸ್ತೋತ್ರ ಪ್ರಾರಂಭವಾಗುವುದು ಕೂಡ ಸೌರಾಷ್ಟ್ರೇ ಸೋಮನಾಥಂಚ ಅಂತಲೇ. ಇದು ಸೋಮನಾಥ ಮಂದಿರಕ್ಕೆ ನಾವು ಕೊಡೋ ಗೌರವ ಹಾಗೂ ಕೊಟ್ಟಿರೋ ಸ್ಥಾನ. ಇಂಥ ಸೋಮನಾಥ ಮಂದಿರದಲ್ಲಿ ಒಂದು ಕಾಲಕ್ಕೆ ಗಾಳಿಯಲ್ಲಿ ತೇಲುವ ಶಿವಲಿಂಗ ಇತ್ತಂತೆ. ಅದನ್ನು ಮೊಹಮ್ಮದ್ ಘಜ್ನಿ ಅನ್ನೋ ಆಕ್ರಮಣಕಾರ ನಾಶ ಮಾಡ್ತಾನೆ. ಸುಮಾರು 1000 ವರ್ಷಗಳ ಹಿಂದೆ ನಾಶವಾದ ಆ ಮಂದಿರದ ಶಿವಲಿಂಗಗಳು ಈಗ ಮತ್ತೆ ಸಿಗೋದಿಕ್ಕೆ ಶುರು ಮಾಡಿವೆ. ಸೋಮನಾಥ ಲಿಂಗದ ಆ ಭಗ್ನಾವಶೇಷಗಳು, ಅವತ್ತಿನ ಆ ಮಂದಿರ ಹಾಗೂ ಅಲ್ಲಿ ಪೂಜಿಸಲ್ಪಡ್ತಾ ಇದ್ದ ಲಿಂಗ ಎಷ್ಟು ವೈಜ್ಞಾನಿಕವಾಗಿತ್ತು ಅನ್ನೋದರ ಜೊತೆಗೆ ಅವತ್ತಿನ ನಮ್ಮ ಹಿರಿಯರ ಮೆಟಲರ್ಜಿಯ ಜ್ಞಾನ ಎಷ್ಟಿತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಹಾಗೆ ಆ ಭಗ್ನಗೊಳಿಸಿದವರ ಅನಾಗರಿಕತೆಗೆ ಸಾಕ್ಷಿ ಹೇಳೋದರ ಜೊತೆಗೆ ಅದನ್ನು ಸಾವಿರಾರು ವರ್ಷಗಳ ಕಾಲ ಕಾಪಿಟ್ಟುಕೊಂಡು ಬಂದ ಶ್ರದ್ಧಾಳುಗಳ ನಂಬಿಕೆಗೆ ಇದು ನಿದರ್ಶನವಾಗಿ ನಿಲ್ತಾ ಇದೆ. ಹಾಗಾದರೆ ಏನಿದು ಸೋಮನಾಥ ಲಿಂಗದ ಅವಶೇಷಗಳ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ನಾವು ಇಸ್ರೇಲಿನ ಬಗ್ಗೆ ಹೇಳುವಾಗ ಆ ಜನ ತಮ್ಮ ನೆಲವನ್ನು ಪಡ್ಕೋಬೇಕು ಅಂತ ಸಾವಿರಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಬಂದರು. ತಲೆಮಾರುಗಳಿಗೆ ತಮ್ಮ ನೆಲದ ನೆನಪುಗಳನ್ನು ಹಂಚುತ್ತಾ ಹೋದರು ಅಂತ ಹೇಳ್ತೀವಿ. ಇಂಥ ಕಥೆಗಳು ಭಾರತದಲ್ಲಿ ಇಲ್ಲ ಅಂತಲ್ಲ, ಆದರೆ ನಮ್ಮಲ್ಲಿ ನಾವು ನೆನಪಿಟ್ಟುಕೊಳ್ಳೋದಕ್ಕೆ ಪ್ರಯತ್ನಿಸಿದಷ್ಟು ನಮ್ಮ ಇತಿಹಾಸಕಾರರು ಆ ನೆನಪುಗಳನ್ನು ಅಳಿಸುವ ಮತ್ತು ನಮ್ಮ ನೆನಪುಗಳ ಬಗ್ಗೆ ನಾವೇ ಅನುಮಾನ ಪಡೋ ಹಾಗೆ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಬಂದರು ಅನ್ನೋದು ಇಲ್ಲಿನ ದುರಂತ. ಇಲ್ಲಿ ನಮಗೆ ನಾವು ಯಾರನ್ನ ನಮ್ಮವರೇ ಅಂತ ತಿಳ್ಕೊಂಡಿದ್ದೀವೋ ಅವರೇ ನಮಗೆ ಶತ್ರುಗಳು. ಹೀಗಾಗಿ ಭಾರತದ ಚರಿತ್ರೆಯನ್ನು ನಮಗೆ ಹೇಳುವಾಗ ಬರೀ ಸೋಲಿನ ಚಿತ್ರಣವನ್ನು ಮಾತ್ರ ನಮ್ಮ ಮುಂದಿಟ್ಟರು. ದಾಳಿಕೋರರ ಆಳ್ವಿಕೆಯ ಬಗ್ಗೆ, ಅವರ ಗೆಲುವುಗಳ ಬಗ್ಗೆ ಮಾತ್ರ ನಮಗೆ ಹೇಳ್ತಾ ಹೋದರು. ಅಲ್ಲಿ ಕೂಡ ಅವರ ದೌರ್ಜನ್ಯಗಳನ್ನು, ದಬ್ಬಾಳಿಕೆಗಳನ್ನು, ಮತಾಂಧತೆಯನ್ನು, ವಿನಾಶವನ್ನು ಮುಚ್ಚಿಟ್ಟು ಅವರನ್ನು ದಯಾಪರರಂತೆ ಚಿತ್ರಿಸುವ ಕೆಲಸವನ್ನು ಮಾಡಿದರು. ಅದರ ಫಲಶ್ರುತಿ ಏನು ಅಂದರೆ, ಇವತ್ತು ಭಾರತ ತನ್ನತನವನ್ನು ಮರೆತು ಶಾಪಗ್ರಸ್ತ ಹನುಮಂತನಂತೆ ಕೂತಿದೆ. ಯಾರೋ ಜಾಂಬವಂತ ಬರಬೇಕು, ನಮಗೆ ನಾವೇನು ಅನ್ನೋದನ್ನು ಹೇಳಿ ಅರ್ಥ ಮಾಡಿಸಿ ನಮ್ಮಲ್ಲಿ ಶಕ್ತಿ ತುಂಬಬೇಕು. ಅದು ನಮ್ಮ ಇವತ್ತಿನ ಪರಿಸ್ಥಿತಿ. ಅದೊಂದು ಕಡೆ ಇರಲಿ. ಗೆಳೆಯರೆ, ಭಾರತದ ಮೇಲೆ ಶತಮಾನಗಳ ಕಾಲ ನಿರಂತರವಾಗಿ ಮ್ಲೇಚ್ಛರ ದಾಳಿಗಳು ನಡೆದವಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಶಿಕ್ಷಣ ಪದ್ಧತಿ, ನಮ್ಮ ಜ್ಞಾನ ಭಂಡಾರ ಹೀಗೆ ಸಾಕಷ್ಟು ನಾಶ ಆದವು ಅನ್ನೋದು ನಮಗೆಲ್ಲ ಗೊತ್ತಿದೆ. ಇಸ್ಲಾಮಿಕ್ ದಾಳಿಗಳಲ್ಲಿ ಭಾರತದ ಭೌತಿಕ ಸಂಪತ್ತು ನಾಶವಾದರೆ, ಬ್ರಿಟಿಷ್ ಹಾಗೂ ಯುರೋಪಿಯನ್ನರ ದಾಳಿಗಳು ಮತ್ತು ಮಿಷನರಿಗಳ ಸಾಫ್ಟ್ ಅಟ್ಯಾಕ್ಗಳು ನಮ್ಮ ಅಂತಃಸತ್ವವನ್ನು, ನಮ್ಮ ನಂಬಿಕೆಗಳನ್ನು ನಾಶ ಮಾಡಿದವು. ಇಂಥ ದಾಳಿಗಳ ಪೈಕಿ ಭಾರತ ಯಾವತ್ತೂ ಮರೆಯಲಾಗದ ದಾಳಿ ಅಂದರೆ ಅದು ಘಜನಿಯ ದಾಳಿಕೋರ ಮೊಹಮ್ಮದ್ ಘಜ್ನಿ ಭಾರತದ ಮೇಲೆ ನಡೆಸಿದ ದಾಳಿ. 1026ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಘಜ್ನಿ ಸೋಮನಾಥ ಮಂದಿರವನ್ನು ನಾಶ ಮಾಡ್ತಾನೆ. ಅಲ್ಲಿಂದ ಅಪಾರ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾನೆ. ಗೆಳೆಯರೆ, ಈ ಮೂರ್ಖ ಸೋಮನಾಥನ ಮೇಲೆ ಯಾಕೆ ದಾಳಿ ಮಾಡ್ದ ಅನ್ನೋದು ಕೇಳಿದರೆ ನಿಮಗೆ ಆಶ್ಚರ್ಯ ಕೂಡ ಆಗಬಹುದು. ಅವನಿಗೆ ಭಾರತದಲ್ಲಿ ಸೋಮನಾಥ ಅನ್ನೋ ಮಂದಿರ ಇದೆ, ಅದು ಅತ್ಯಂತ ಸುಂದರವಾಗಿದೆ ಅಂತ ಯಾರೋ ಹೇಳಿದ್ರಂತೆ. ಸೋಮನಾಥ ಅಂದರೆ ಏನು ಅಂತ ಅವನು ಕೇಳ್ದ. ಸೋಮ ಅಂದರೆ ಚಂದ್ರ, ನಾಥ ಅಂದರೆ ಮಾಲೀಕ, ಪರ್ವರ್ದಿಗಾರ್ ಅಂತ ಅವನ ಆಸ್ಥಾನದ ವಿದ್ವಾಂಸರು ವಿವರಿಸಿದ್ರಂತೆ. ಚಂದ್ರನಿಗೆ ಮಾಲೀಕನೇ, ಚಂದ್ರನೇ ನಮಗೆಲ್ಲ ಮಾಲೀಕ ಅಂದಮೇಲೆ ಅವನಿಗೆ ಇನ್ನೊಬ್ಬ ಮಾಲೀಕ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅದು ಇರಬಾರ್ದು, ನಡಿರಿ ಸೋಮನಾಥಕ್ಕೆ ಅಂದನಂತೆ ಘಜ್ನಿ. ಅವನಿಗೆ ವಿಗ್ರಹ ಭಂಜಕ ಅನ್ನೋ ಹೆಸರು ಪಡೆಯುವ ಹುಚ್ಚಿತ್ತು. ಜೊತೆಗೆ ಈ ಘಜ್ನಿ ಕೃಪಣನಾಗಿದ್ದ. ಸಂಪತ್ತಿನ ಹಪಹಪಿ ವಿಪರೀತ ಪ್ರಮಾಣದಲ್ಲಿತ್ತು. ಹೀಗಾಗಿ ಸೋಮನಾಥ ಮಂದಿರದ ಮೇಲೆ ಅವನು ದಾಳಿ ಮಾಡ್ತಾನೆ. ಅವತ್ತು ಆ ಮಂದಿರವನ್ನು ಕಾಪಾಡೋದಕ್ಕೆ ನಿಂತ ಸಹಸ್ರಾರು ಮಂದಿ ಸೈನಿಕರು ಸಾವಿಗೀಡಾಗ್ತಾರೆ. ಸೈನಿಕರು ಯುದ್ಧ ಸೋಲ್ತಿದ್ದಾರೆ ಅನ್ನೋದು ಗೊತ್ತಾಗಿ ಸೋಮನಾಥದ ಸುತ್ತಮುತ್ತಲಿನ ಜನ ತಮ್ಮ ಆ ಮಂದಿರವನ್ನು ಕಾಪಾಡಿಕೊಳ್ಳೋದಕ್ಕೆ ಅವರೇ ನುಗ್ಗಿ ಬರ್ತಾರೆ. ಆದರೆ ಪಾಪ ಅವ್ರು ಯಾರು ಹೋರಾಟಗಾರರಲ್ಲ, ಸಾಮಾನ್ಯ ಜನ, ವರ್ತಕರವರು. ಅವರೆಲ್ಲ ಮಂದಿರಕ್ಕೆ ಅಡ್ಡ ನಿಂತ್ಕೋತಾರೆ. ಗರ್ಭಗುಡಿಯ ಒಳಗೆ ಜನ ಶಿವಲಿಂಗವನ್ನು ಅಪ್ಪಿ ನಿಂತ್ಕೋತಾರೆ. ಮಂದಿರವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ನಿನಗೆ ಎಷ್ಟು ಬೇಕಾದರೂ ಹಣ ಕೊಡ್ತೀವಿ, ಇಲ್ಲಿಂದ ಹೊರಟು ಹೋಗುವಂತ ಮ್ಲೇಚ್ಛನಿಗೆ ಹೇಳ್ತಾರೆ. ಆದರೆ ಹಣ ಒಂದೇ ಅಲ್ಲ, ಚಾಂದ್ಗೆ ಮಾಲೀಕ ಅಂದ ಮೇಲೆ ಅವನನ್ನು ನಾಶ ಮಾಡಬೇಕು ಅಂತ ಬಂದಿದ್ದ ವಿಗ್ರಹ ಭಂಜಕ ಅವನು. ಹೀಗಾಗಿ ಅಲ್ಲಿ ಮಂದಿರಕ್ಕೆ ಅಡ್ಡ ನಿಂತಿದ್ದ ಸಾಮಾನ್ಯರನ್ನು ಕತ್ತರಿಸಿ ಕೊಲ್ಲೋದಕ್ಕೆ ಈ ಕ್ರೂರಿ ಘಜ್ನಿ ಆದೇಶವನ್ನು ಕೊಡ್ತಾನೆ. ಸುಮಾರು 50,000 ಮಂದಿ ಸೋಮನಾಥ ಮಂದಿರವನ್ನು ಕಾಪಾಡುವ ನಿಟ್ಟಲ್ಲಿ ಬಲಿದಾನವನ್ನು ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಆ ಮಂದಿರವನ್ನು ಪ್ರವೇಶ ಮಾಡಿದ ಘಜ್ನಿಗೆ ಅಲ್ಲಿ ಆಶ್ಚರ್ಯವೋ ಆಶ್ಚರ್ಯ. ಅಲ್ಲಿ ಶಿವಲಿಂಗ ನೆಲದ ಮೇಲೆ ಕೂತಿಲ್ಲ, ಹಾಗಂತ ಮೇಲ್ಛಾವಣಿಗೆ ಅದು ಅಂಟುಕೊಂಡೂ ಇಲ್ಲ. ಅದು ಗಾಳಿಯಲ್ಲಿ ತೇಲಾಡ್ತಾ ಇದೆ. ಯಾವ ಆಧಾರವೂ ಇಲ್ಲದೆ ನೆಲದಿಂದ 2 ಅಡಿಗಳ ಎತ್ತರದಲ್ಲಿ ನಿಂತ ಲಿಂಗವನ್ನು ನೋಡಿ ಅವನಿಗೆ ಆಶ್ಚರ್ಯ.
ಇದು ಹೇಗೆ ಸಾಧ್ಯ ಅಂತ ಸ್ಥಳೀಯ ಮುಸಲ್ಮಾನರನ್ನು ಕರೆಸಿ ಕೇಳ್ತಾನೆ. ಅವರಿಗೂ ಅದು ಗೊತ್ತಿಲ್ಲ. ಲಿಂಗವನ್ನು ಅಲ್ಲಿಂದ ಆಚೆಗೆ ಎಳೆಯೋ ಪ್ರಯತ್ನ ಮಾಡ್ತಾರೆ, ಆದರೆ ಅದು ಸಾಧ್ಯ ಆಗಲಿಲ್ಲ. ಇವರು ಎಷ್ಟೇ ಎಳೆದರೂ ಅದು ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೋತಾ ಇತ್ತು. ಸರಿ, ಹೇಗಾದರೂ ನಿಂತಿರಲಿ, ಅದನ್ನು ಭಗ್ನಗೊಳಿಸಿ ಅಂತ ಗಜನಿ ಆದೇಶವನ್ನು ಕೊಟ್ಟ. ಆ ಅಯಸ್ಕಾಂತೀಯ ಪ್ರಭಾವ ಹೊಂದಿದ್ದ ಲಿಂಗವನ್ನು ಭಗ್ನಗೊಳಿಸಿದ್ರು. ಅದರ ಒಂದಷ್ಟು ತುಂಡುಗಳನ್ನು ಗಜನಿ ತನ್ನೂರಿಗೆ ತಗೊಂಡು ಹೋಗಿ ತಾನು ಕಟ್ಟಿಸಿದ ಮಸೀದಿಗೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡ ಅಂತ ಹೇಳ್ತಾರೆ. ಆದರೆ ಆ ಲಿಂಗದ ಭಗ್ನಾವಶೇಷಗಳಲ್ಲಿ ಕೆಲವನ್ನ ಅಲ್ಲಿನ ಬ್ರಾಹ್ಮಣರು ಹಾಗೂ ಒಂದಷ್ಟು ಸಾಧು ಸಂತರು ತಮ್ಮ ಜೊತೆ ತಗೊಂಡು ಹೋದ್ರಂತೆ. ಅತ್ಯಂತ ಶ್ರದ್ಧೆಯಿಂದ ಅದನ್ನು ತಮ್ಮ ಬಳಿ ಇಟ್ಕೊಂಡವರು ಪೂಜಿಸತೊಡಗಿದ್ರು. ಇನ್ನಷ್ಟು ಅವಶೇಷಗಳನ್ನು ಜಾಲೂರಿನ ಚಾಮಾನರ ಅರಸ ಸಂಗ್ರಹಿಸಿ ಅದನ್ನು ಕರಗಿಸಿ ಬೇರೆ ಬೇರೆ ದೇವಾಲಯಗಳಲ್ಲಿ ಲಿಂಗಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಳಸಿ ಸೋಮನಾಥ ಜ್ಯೋತಿರ್ಲಿಂಗವನ್ನು ನಾನಾ ಕಡೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ಅಂತ ಹೇಳಲಾಗತ್ತೆ. ಇದರ ನಂತರ ಕೂಡ ಇನ್ನೂ ಒಂದಷ್ಟು ಭಗ್ನಾವಶೇಷಗಳು ಸಾಧು ಸಂತರ ಬಳಿ ಹಾಗೆ ಉಳ್ಕೊಂಡಿದ್ವು. ಈಗ ಅವು ಹೊರ ಬರ್ತಾ ಇವೆ. ಮೊನ್ನೆ ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಅವರನ್ನು ಭೇಟಿ ಮಾಡಿದ ಸೀತಾರಾಮ ಶಾಸ್ತ್ರಿ ಅನ್ನೋ ಪಂಡಿತರೊಬ್ಬರು ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನು ರವಿಶಂಕರ್ ಅವರಿಗೆ ಕೊಟ್ಟಿದ್ದಾರೆ. ಅದರ ಸಣ್ಣ ತುಣುಕೊಂದಿಲ್ಲಿದೆ, ನೋಡಿಬಿಡಿ. ಈ ಎರಡೂ ಲಿಂಗಗಳಲ್ಲಿ ಅಯಸ್ಕಾಂತೀಯ ಲಕ್ಷಣ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ ಅಲ್ವಾ? ಈಗ ಸೋಮನಾಥ ಮಂದಿರ ಹೇಗಿತ್ತು ಅನ್ನೋದನ್ನು ಕೂಡ ಸ್ವಲ್ಪ ಹೇಳ್ತೀನಿ ಕೇಳಿ. ಆ ಭವ್ಯ ಮಂದಿರದ ಮೇಲ್ಛಾವಣಿಗೆ ಬೃಹದಾಕಾರದ ಅಯಸ್ಕಾಂತೀಯ ಶಿಲೆಯನ್ನು ಅಳವಡಿಸಿದ್ರಂತೆ. ಹಾಗೆ ಪೀಠ ಭಾಗಕ್ಕೆ ಕೂಡ ತೆಳುವಾದ ಅಯಸ್ಕಾಂತೀಯ ಪ್ರಭಾವವುಳ್ಳ ಗೋಳಾಕಾರದ ಪ್ಲೇಟೊಂದನ್ನು ಕೊಡಲಾಗಿತ್ತು. ಮೇಲ್ಛಾವಣಿ ಹಾಗೂ ಕೆಳಭಾಗದಲ್ಲಿ ಚಿನ್ನದ ಲೇಪನವನ್ನು ಹಚ್ಚಲಾಗಿತ್ತು ಮತ್ತು ಈ ಎರಡನ್ನೂ ಕೂಡ ರಸವಿದ್ಯೆಯನ್ನು ಬಳಸಿ ನಿರ್ಮಾಣ ಮಾಡಿದ್ರಂತೆ. ಹಾಗೆ ಮಧ್ಯಭಾಗದಲ್ಲಿ ಲಿಂಗವನ್ನು ಇಡಲಾಗಿತ್ತು. ಆ ಲಿಂಗ ಕೂಡ ರಸವಿದ್ಯೆಯ ಮೂಲಕ ನಿರ್ಮಾಣ ಮಾಡಲಾದ ಲಿಂಗ ಆಗಿತ್ತು ಮತ್ತು ಅದು ಕಬ್ಬಿಣ ಮತ್ತು ಅಯಸ್ಕಾಂತೀಯ ಗುಣಗಳನ್ನು ಹೊಂದಿತ್ತು. ಹೀಗಾಗಿ ಮೇಲೆ ಮತ್ತು ಕೆಳಗೆ ಅಯಸ್ಕಾಂತೀಯ ಪ್ರಭಾವ ಇದ್ದ ಕಾರಣಕ್ಕೆ ಅದರ ನಡುವೆ ಇಡಲಾಗಿದ್ದ ಈ ಲೋಹದ 3 ಅಡಿ ಎತ್ತರದ ಲಿಂಗ ನೆಲದಿಂದ 2 ಅಡಿಗಳಷ್ಟು ಎತ್ತರದಲ್ಲಿ ಗಾಳಿಯಲ್ಲಿ ತೇಲೋದಕ್ಕೆ ಸಾಧ್ಯವಾಗಿತ್ತಂತೆ. ಹೀಗಾಗಿ ಇದು ನೆಲದಿಂದ 5 ಅಡಿಗಳಷ್ಟು ಎತ್ತರಕ್ಕೆ ಕಾಣ್ತಾ ಇತ್ತು, ಭವ್ಯವಾಗಿತ್ತು. ಗೆಳೆಯರೆ, ಅಯಸ್ಕಾಂತ ಶಿಲೆಗಳನ್ನು ಬಳಸಿ ದೇವಾಲಯವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಶಿವಲಿಂಗವನ್ನು ಗಾಳಿಯನ್ನು ತೇಲೋ ಹಾಗೆ ಮಾಡ್ತಾರೆ. ಅದಕ್ಕಾಗಿ ವಿಶೇಷವಾಗಿ ಲೋಹಶಾಸ್ತ್ರವನ್ನು ಬಳಸಿ ಲಿಂಗವನ್ನು ತಯಾರು ಮಾಡ್ತಾರೆ ಮತ್ತು ಅದು ಎಷ್ಟು ಎತ್ತರದಲ್ಲಿ ತೇಲಬೇಕು ಅನ್ನೋದನ್ನು ಕೂಡ ಖಚಿತವಾಗಿ ನಿರ್ಧರಿಸ್ತಾರೆ. ಅಂದರೆ ಅವತ್ತಿನ ನಮ್ಮ ಪೂರ್ವಜರಿಗೆ ಲೋಹಶಾಸ್ತ್ರದ ಜ್ಞಾನ ಅದಿನ್ನೆಷ್ಟಿದ್ದಿರಬಹುದು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತ ವಿಜ್ಞಾನ ಕೇಂದ್ರವನ್ನು ಮೂರ್ಖ ದಾಳಿಕೋರ ಗಜನಿ ನಾಶ ಮಾಡಿದ್ದ. ಇನ್ನು ಆ ಲಿಂಗದ ಅವಶೇಷಗಳನ್ನು ತಗೊಂಡು ಬಂದಿದ್ದಾರಲ್ಲ ಸೀತಾರಾಮ ಶಾಸ್ತ್ರಿ, ಅವ್ರು ಹೇಳೋ ಪ್ರಕಾರ ಈ ಲಿಂಗದ ಅವಶೇಷಗಳನ್ನು ಸುಮಾರು 21 ವರ್ಷಗಳಿಂದ ಅವರು ತಮ್ಮ ಬಳಿ ಇರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರಂತೆ. ಅವರಿಗೆ ಇದನ್ನು ಕೊಟ್ಟಿದ್ದು ಅವರ ಮಾವ. ಅವರಿಗೆ ಅವರ ಗುರುಗಳಾದ ಪ್ರಣವೇಂದ್ರ ಸರಸ್ವತಿಗಳು ಕೊಟ್ಟರಂತೆ. ಪ್ರಣವೇಂದ್ರ ಸರಸ್ವತಿಗಳಿಗೆ ಅವರಿಗೆ ಅವರ ಗುರುಗಳ ಮೂಲಕ ಹೀಗೆ ಗುರು ಪರಂಪರೆಯ ಭಾಗವಾಗಿ ಈ ಲಿಂಗಾವಶೇಷಗಳು ಕೊಡಲ್ಪಟ್ಟವು. ಅವರು ಅವುಗಳನ್ನು ತಮ್ಮ ಬಳಿ ಜೋಪಾನವಾಗಿ ಇಟ್ಕೋತಾ ಬಂದರು. ಇವತ್ತೆಲ್ಲ ನಾಳೆ ಕಾಲ ಕೂಡಿ ಬರುತ್ತೆ, ಆಗಿದನ್ನು ಸೋಮನಾಥದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಂಕಲ್ಪದ ಜೊತೆಗೆ ಅದನ್ನು ಕಾಪಾಡಿಕೊಳ್ತಾ ಬಂದರು. ಈಗ ನನಗೆ ಇವುಗಳನ್ನು ಕೊಡುವಾಗ ನನ್ನ ಮಾವ ನಿನ್ನ ಕಾಲದಲ್ಲಾದರೂ ಸೋಮನಾಥ ಮಂದಿರವನ್ನಿದು ಸೇರಲಿ ಅಂತ ಹೇಳಿಕೊಟ್ರು ಅನ್ನೋದು ಸೀತಾರಾಮ ಶಾಸ್ತ್ರಿಗಳು ಹೇಳ್ತಾ ಇರೋ ಮಾತು. ಇಲ್ಲಿ ಘಜನೆಯ ದಾಳಿಯಾಗಿ ಮೊಘಲರು ಬಂದು ಆನಂತರ ಬ್ರಿಟಿಷರೂ ಬಂದು ಸ್ವಾತಂತ್ರ್ಯ ಕೂಡ ಸಿಕ್ಕಿ ಪದೇ ಪದೇ ಭಗ್ನಗೊಂಡಿದ್ದ ಆ ಮಂದಿರವನ್ನು ಸ್ವತಂತ್ರ ಭಾರತದಲ್ಲಿ ಮರು ನಿರ್ಮಾಣ ಕೂಡ ಮಾಡಿ ಆದಮೇಲೆ ಈ ಲಿಂಗಗಳಲ್ಲಿ ಪ್ರತಿಷ್ಠಾಪನೆ ಮಾಡದೆ ಇವರ ಹತ್ರನೇ ಯಾಕೆ ಇಟ್ಟುಕೊಂಡಿದ್ರು ಮತ್ತು ಈಗ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು, ಸೋಮನಾಥದಲ್ಲಿ ಗೌರವಪೂರ್ವಕವಾಗಿಡಬೇಕು ಅಂತ ಅವರಿಗೆ ಯಾಕೆ ಅನ್ನಿಸ್ತಾ ಇದೆ? ಗೆಳೆಯರೆ, ಪ್ರಣವೇಂದ್ರ ಸರಸ್ವತಿ ಸ್ವಾಮಿಗಳ ಬಳಿ ಇವು ಇದ್ದ ಸಂದರ್ಭದಲ್ಲಿ ಅಂದರೆ 1920 ಸುಮಾರಿಗೆ ಅವರು ಕಂಚಿಯ ಶಂಕರಾಚಾರ್ಯ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳನ್ನು ಭೇಟಿ ಮಾಡಿದ್ರಂತೆ. ಅವರಿಗೆ ಈ ಲಿಂಗಗಳ ಬಗ್ಗೆ ತಿಳಿಸಿದ್ರಂತೆ. ಕಂಚಿ ಸ್ವಾಮಿಗಳು ಆಧ್ಯಾತ್ಮದಲ್ಲಿ ಅಗಾಧ ಸಾಧನೆಯನ್ನು ಮಾಡಿದ್ದವರು. ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ಲಿಂಗಗಳನ್ನು ಸೋಮನಾಥಕ್ಕೆ ತಗೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವ ಕಾಲ ಕೂಡಿ ಬರುತ್ತೆ. ಅಲ್ಲಿವರೆಗೆ ಇದನ್ನು
ಅದನ್ನು ನಿಮ್ಮ ಬಳಿಯೇ ಜೋಪಾನವಾಗಿ ಇಟ್ಟುಕೊಳ್ಳಿ ಅಂತ ಹೇಳಿದ್ರಂತೆ. ಹೀಗಾಗಿ ಅದನ್ನು ಪ್ರಣವೇಂದ್ರ ಸರಸ್ವತಿಗಳು ತಮ್ಮ ಬಳಿ ಇಟ್ಕೊಂಡಿದ್ರು. ತಮ್ಮ ನಂತರ ಶಿಷ್ಯರ ಮೂಲಕ ಅದನ್ನು ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಬಂದರು. ಆ ಪರಂಪರೆಯ ಭಾಗವಾಗಿ ಇದು ನನ್ನ ಬಳಿಗೆ ಬಂತು ಅಂತ ಸೀತಾರಾಮ ಶಾಸ್ತ್ರಿಗಳು ಹೇಳಿದ್ದಾರೆ. ಹಾಗೆ ಇದನ್ನು ಕಾಪಾಡಿಕೊಂಡು ಬರಲಾಗ್ತಾ ಇದ್ದು, ಈಗ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿರೋದ್ರಿಂದ ಕಂಚಿಯ ಈಗಿನ ಶಂಕರಾಚಾರ್ಯರಾದ ಶ್ರೀ ವಿಜೇಂದ್ರ ಸರಸ್ವತಿ ಸ್ವಾಮಿಗಳ ಬಳಿ ಹೋದಾಗ ಅವರು ಶ್ರೀ ರವಿಶಂಕರ್ ಅವರನ್ನ ಭೇಟಿ ಮಾಡೋದಕ್ಕೆ ಹೇಳಿದರು. ಹೀಗಾಗಿ ರವಿಶಂಕರ್ ಅವರ ಬಳಿಗೆ ಬಂದಿರುವುದಾಗಿ ಸೀತಾರಾಮ ಶಾಸ್ತ್ರಿ ಹೇಳಿದ್ದಾರೆ. ಮತ್ತು ಈ ಅಯಸ್ಕಾಂತ ಲಿಂಗದ ಭಾಗಗಳು ಸೋಮನಾಥ ಮಂದಿರವನ್ನು ಸೇರಿ ಅಲ್ಲಿ ಪೂಜೆಗೊಳ್ಳಲಿ ಅನ್ನೋದು ಅವರ ಆಶಯ. ಗೆಳೆಯರೆ, ಇಲ್ಲಿ ಸೋಮನಾಥ ಮಂದಿರದ ಅವಶೇಷಗಳು ತಮಿಳುನಾಡಿಗೆ ಹೇಗೆ ಬಂದವು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೋಮನಾಥ ಅಥವಾ ಸೌರಾಷ್ಟ್ರ ಭಾಗ ಪದೇ ಪದೇ ದಾಳಿಗಳಿಗೆ ಒಳಗಾದ ನಂತರ ಅಲ್ಲಿನ ಒಂದಷ್ಟು ಧಾರ್ಮಿಕ ಕುಟುಂಬಗಳು ಅಲ್ಲಿಂದ ದಕ್ಷಿಣಕ್ಕೆ ಬರುತ್ತವೆ. ಇವತ್ತಿಗೂ ಕೂಡ ತಮಿಳುನಾಡು ಭಾಗದಲ್ಲಿ ಸೌರಾಷ್ಟ್ರೀಯರು ಸಾಕಷ್ಟು ಮಂದಿ ಇದ್ದಾರೆ. ಅವರು ತಮ್ಮ ಸಂಪ್ರದಾಯ, ಪದ್ಧತಿ, ಆಚರಣೆಗಳನ್ನು ಶತಮಾನಗಳಿಂದ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಸೌರಾಷ್ಟ್ರೀಯ ತಮಿಳರಾಗಿ ಅವರಲ್ಲಿ ಬದುಕ್ತಾ ಇದ್ದಾರೆ. ಅವರ ಪರಂಪರೆಯ ಭಾಗವಾಗಿ ಈ ಸೋಮನಾಥ ಲಿಂಗದ ಅವಶೇಷಗಳು ಅವರ ಬಳಿ ಇರೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಇದು ಸೋಮನಾಥ ಮಂದಿರವನ್ನು ತಲುಪುತ್ತಾ ಅಲ್ಲಿ ಈ ಲಿಂಗಗಳಿಗೆ ಮತ್ತೊಂದು ಮಂದಿರ ನಿರ್ಮಾಣ ಮಾಡ್ತಾರಾ ಅಥವಾ ಸೋಮನಾಥನ ಗರ್ಭಗೃಹದಲ್ಲೇ ಇವು ಕೂಡ ಪೂಜಿಸಲ್ಪಡುತ್ವಾ ಅನ್ನೋ ಬಗ್ಗೆ ಇನ್ನೂ ಯಾವ ಖಚಿತ ಮಾಹಿತಿಯೂ ಲಭ್ಯ ಆಗ್ತಿಲ್ಲ. ಆದರೆ ಸುಮಾರು 1000 ವರ್ಷಗಳಿಂದ ಈ ಲಿಂಗಗಳನ್ನು ಭಕ್ತಿಯಿಂದ ತಲೆಮಾರುಗಳು ಪೂಜಿಸಿಕೊಂಡು ಬರ್ತಾ ಇವೆ. ಇವತ್ತಲ್ಲ ನಾಳೆ ಇದನ್ನು ಸೋಮನಾಥ ಮಂದಿರಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಇದನ್ನು ಕಾಪಾಡಿಕೊಂಡು ಬರ್ತಾ ಇವೆ ಅನ್ನೋದಿದೆಯಲ್ಲ, ಅದಕ್ಕಿಂತಲೂ ರೋಮಾಂಚನಕಾರಿ ವಿಷಯ ಮತ್ತಿನ್ನೇನಾದರೂ ಇರೋದಕ್ಕೆ ಸಾಧ್ಯನಾ? ಭಾರತದ ಹೋರಾಟ ಚರಿತ್ರೆಯಲ್ಲಿ ಇಂಥ ಇನ್ನೂ ಅದೆಷ್ಟು ನಮಗೆ ಗೊತ್ತಿಲ್ಲದೆ ಉಳಿದ ವಿದ್ಯಮಾನಗಳಿವೆಯೋ. ಯಾರ್ಯಾರು ಈ ನೆಲದ ಸಂಸ್ಕೃತಿ ಹಾಗೂ ನಿಜ ಇತಿಹಾಸದ ನೆನಪುಗಳನ್ನು ಉಳಿಸ್ಕೊಂಡು ಬರ್ತಿದ್ದಾರೋ ಅವರೆಲ್ಲ ಕೂಡ ನಮ್ಮ ಪಾಲಿಗೆ ಪ್ರಾತಸ್ಮರಣೀಯರೇ. ಸೀತಾರಾಮ ಶಾಸ್ತ್ರಿ ಅವರ ಆಶಯ ಬೇಗ ಈಡೇರಲಿ. ಇಷ್ಟು ವರ್ಷಗಳ ಕಾಲ ಹಲವಾರು ಮಹಾನುಭಾವರು ಕಾಪಿಟ್ಟುಕೊಂಡು ಬಂದ ಈ ಇತಿಹಾಸದ ಕುರುಹುಗಳಿಗೆ ಸರಿಯಾದ ಸ್ಥಾನ ಸಿಗಲಿ. ಭಾರತೀಯರ ಶ್ರದ್ಧೆ ಅಖಂಡವಾಗಿ ಮುಂದುವರಿಯೋ ಹಾಗಾಗಲಿ. ಇದು ಗೆಳೆಯರೆ ಸೋಮನಾಥ ಮಂದಿರದ ಅಯಸ್ಕಾಂತ ಲಿಂಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.